ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಹೆಲ್ತಿಯಾಗಿ ಅನ್ನೋರು, ಹೆಲ್ತಿಯಾಗಿ ಡೆಸರ್ಟ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಸೀಸನಲ್ಲಿ ಸಿಗುವಂಥ ಮಾವಿನ ಹಣ್ಣನ್ನ ಬಳಸ್ಕೊಂಡು ಚಿಯಾ ಮ್ಯಾಂಗೋ ಡಿಲೈಟ್ ಮಾಡ್ಕೊಳ್ಳೋಂಥ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ನಾನು ಇವತ್ತು ನಿಮ್ಗೆ ತೊಗೊಂಡಿದ್ದೀನಿ. ಈಗಾಗಲೇ ನನ್ನ ಚಾನಲಲ್ಲಿ ತುಂಬಾ ಹೆಲ್ತಿ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ, ಜೊತೆಗೆ ವೆಯ್ಟ್ ಲಾಸ್ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಖಂಡಿತ ಚಾನಲ್ನ ವಿಸಿಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ. ನಾನಿಲ್ಲಿ ಡೈರೆಕ್ಟಾಗಿ ಬಾಕ್ಸ್ಗೆ ಮಾಡ್ಕೋತಾ ಇದ್ದೀನಿ. ನೀವು ಒಂದು ವೇಳೆ ಕಂಟೈನರಲ್ಲಿ ಮಾಡ್ಕೊಂಡ್ರೆ ಕಂಟೈನರ್ಗೆ ರಾ ಅಥವಾ ಕಾಯಿಸಿರೋಂಥ ಹಾಲು ಆ್ಯಡ್ ಮಾಡಿಕೊಂಡು 1 ಟೀ ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಒಂದು 30 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಟ್ಬಿಡಿ. ನಂತರ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಅಂಜೂರ ಮತ್ತು ಡೇಟ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಮತ್ತು ಒಂದು ದೊಡ್ಡ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರೋಂಥದ್ದನ್ನ ಸಿಪ್ಪೆ ಇಲ್ಲದೇ ಬರೀ ಪಲ್ಪ್ ಮಾತ್ರ ಅಥವಾ ಹಣ್ಣು ಮಾತ್ರ ತೊಗೊಂಡು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನೀರು, ಶುಗರು ಮತ್ತು ಜೇನುತುಪ್ಪ ಆ್ಯಡ್ ಮಾಡ್ದೇ ನುಣ್ಣಗೆ ಪೇಸ್ಟ್ ರೀತಿಲಿ ರುಬ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಚಿಯಾ ಸೀಡ್ಸು ಒಂದು 30 ನಿಮಿಷಗಳ ಕಾಲ ನೆಂದ್ಕೊಂಡಿದೆ. ಸೊ ಈಗ ಈ ಮ್ಯಾಂಗೋ ಪಲ್ಪ್ನ ಡೈರೆಕ್ಟಾಗಿ ಚಿಯಾ ಸೀಡ್ಸ್ ಇರೋಂಥ ಮಿಲ್ಕ್ ಮಿಶ್ರಣಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ 30 ನಿಮಿಷ ಆಗಿಲ್ಲ ಅಂತಂದರೂ ಚಿಯಾ ಸೀಡ್ಸು ಈ ಮ್ಯಾಂಗೋ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೆನೆಯಕ್ಕೆ ಬಿಟ್ಬಿಡಿ, ತೊಂದರೆ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಚೆನ್ನಾಗಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟಾಪಿಂಗೋಸ್ಕರ ಒಂದು ಸ್ವಲ್ಪ ಮ್ಯಾಂಗೋ ಪೀಸಸ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಿನ್ನಬೇಕಾದ್ರೆ ಮಾವಿನ ಹಣ್ಣು ಸಿಕ್ಕಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲ ನಿಮ್ಗೆ ಇಷ್ಟ ಬೇಕಾಗಿರೋಂಥ ಟಾಪಿಂಗ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ ಆ್ಯಡ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾ ಒಳ್ಳೆ ರೆಸಿಪಿ. ಮತ್ತೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ತಣ್ಣಗಿರುತ್ತೆ ತಿನ್ನಬೇಕಾದ್ರೆ. ತಣ್ಣಗೆ ಬೇಡ ಅಂದರೆ ಇಮಿಡಿಯೇಟಾಗಿ ಸರ್ವ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೀವು ಲೇಟಾಗಿ ತಿಂತೀರಾದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಒಂದು 10 ನಿಮಿಷ ಸೈಡಿಗೆ ಎತ್ತಿಟ್ಟು ನಂತರ ತಿನ್ನಿ. ಇದು ಬ್ರೇಕ್ಫಾಸ್ಟಿಂದ ಡಿನ್ನರ್ವರೆಗೂ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಡೆಸರ್ಟ್ಗಂತೂ ತುಂಬಾ ಒಳ್ಳೆ ರೆಸಿಪಿ. ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.